ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಎಲ್ಲರಿಗೂ ಸಂಕಷ್ಟಿಯ ಶುಭಾಶಯಗಳನ್ನು ಹೇಳುತ್ತಾ ಇವತ್ತು ಈ ದಿನದ ಸಂಕಷ್ಟಿಯ ವ್ರತ ಮಹಾತ್ಮ್ಯದ ಕಥೆಯನ್ನು ನೋಡ್ತಾ ಹೋಗೋಣ. ಪಾರ್ವತಿ ದೇವಿ ತನ್ನ ಪುತ್ರ ಗಣೇಶನನ್ನು ಕೇಳ್ತಾಳೆ, ಹೇ ವತ್ಸ, ಮಾಘ ಮಾಸದ ಚತುರ್ಥಿಯ ದಿನ ಯಾರ ವ್ರತ ಹಾಗೆಯೇ ಪೂಜೆಯನ್ನು ಮಾಡಬೇಕು, ಹಾಗೆಯೇ ಆ ಸಂಕಷ್ಟಿಯ ಮಹಿಮೆ ಯಾವ ರೀತಿಯಾದಂಥದ್ದು ಅಂತ ಕೇಳ್ತಾಳೆ. ಆಗ ಗಣೇಶ ಹೇಳ್ತಾನೆ, ಮಾಘ ಮಾಸದ ಚತುರ್ಥಿಯ ದಿನ ಬಾಲಚಂದ್ರನನ್ನು ಷೋಡಶೋಪಚಾರ ಸಹಿತ ಪೂಜೆಯನ್ನು ಮಾಡಿ ಆತನಿಗೆ ನೈವೇದ್ಯವನ್ನು ಅರ್ಪಿಸಬೇಕು, ಪ್ರಸಾದದ ವಿತರಣೆಯನ್ನು ಆಮೇಲೆ ಮಾಡಬೇಕು. ಈ ವ್ರತಕ್ಕೆ ಸಂಬಂಧಿಸಿದ ಹಾಗೆ ಒಂದು ಕಥೆಯನ್ನು ಹೇಳ್ತೇನೆ ತಾಯಿ, ಕೇಳಿ ಅಂತ ಹೇಳ್ತಾನೆ. ಮುಂದೆ ಆತ ಕಥೆಯನ್ನು ಹೇಳ್ತಾನೆ. ಸತ್ಯಯುಗದಲ್ಲಿ ಮಹಾನ್ ಧರ್ಮಾತ್ಮ ಸತ್ಯವಾದಿಯಾದಂತಹ ರಾಜ ಹರಿಶ್ಚಂದ್ರ ರಾಜ್ಯಭಾರ ಮಾಡ್ತಿದ್ದ. ಅವನ ರಾಜ್ಯದಲ್ಲಿ ಋಷಿ ಶರ್ಮನೆಂಬ ಒಬ್ಬ ಬ್ರಾಹ್ಮಣ ವಾಸಿಸ್ತಿದ್ದ. ಅವನಿಗೆ ಸಣ್ಣ ವಯಸ್ಸಿನ ಒಬ್ಬ ಮಗನಿದ್ದ. ಸ್ವಲ್ಪ ಕಾಲದ ನಂತರ ಋಷಿ ಶರ್ಮನ ದೇಹಾಂತ ಆಗ್ತದೆ. ಆತನ ಪತ್ನಿ ವಿಧವೆ ದುಃಖದ ದಿನಗಳನ್ನು ಕಳೆಯುತ್ತಾ ಮಗನ ಪಾಲನೆಯನ್ನು ಮಾಡ್ತಾ ಇದ್ಲು. ಆ ಬ್ರಾಹ್ಮಣಿ ಗಣೇಶ ಚತುರ್ಥಿಯ ವ್ರತವನ್ನು, ಸಂಕಷ್ಟ ಚತುರ್ಥಿಯ ವ್ರತವನ್ನು ಮಾಡ್ತಾ ಇದ್ಲು. ಒಂದು ದಿನ ಬ್ರಾಹ್ಮಣಿಯ ಪುತ್ರ ಗಣೇಶನ ಪ್ರತಿಮೆಯನ್ನು ತೆಗೆದುಕೊಂಡು ಆಟ ಆಡಲಿಕ್ಕೆ ಹೋಗ್ತಾನೆ. ಆಗ ಒಬ್ಬ ಪಾಪಿ ಕುಂಬಾರ ಯಾರದೋ ಮಾತಿಗೆ ಆ ಬ್ರಾಹ್ಮಣಿಯ ಪುತ್ರನನ್ನು ಮಣ್ಣಿನ ಪಾತ್ರೆಗಳನ್ನು ಸುಡುವಂತಹ ಜಾಗದಲ್ಲಿ ಮುಚ್ಚಿ ಬೆಂಕಿ ಹಾಕ್ತಾನೆ. ಬಾಲಕ ಯಾವಾಗ ಮನೆಗೆ ವಾಪಸ್ಸಾಗಲಿಲ್ಲವೋ ಆಗ ಆ ಬ್ರಾಹ್ಮಣಿ ವಿಲಾಪವನ್ನು ಮಾಡ್ತಾ ಗಣೇಶನನ್ನು ಪ್ರಾರ್ಥಿಸಲಿಕ್ಕೆ ಪ್ರಾರಂಭಿಸ್ತಾಳೆ. ಹೇ ಸಂಕಟ ರಕ್ಷಕ, ಭಕ್ತರ ಕೂಗನ್ನು ಕೇಳುವ ಗಣೇಶ, ನನಗೆ ನನ್ನ ಪುತ್ರನನ್ನು ವಾಪಸ್ಸು ಮಾಡು, ಒಪ್ಪಿಸು, ಆತನನ್ನು ಹುಡುಕಿಸಿಕೊಡು. ನಾನು ನಿನಗೆ ಶರಣಾಗಿರ್ತೇನೆ. ನನಗೆ ನನ್ನ ಪುತ್ರ ಸಿಗದೇ ಇದ್ದಲ್ಲಿ ನಾನು ಪ್ರಾಣತ್ಯಾಗವನ್ನು ಮಾಡ್ತೇನೆ ಅಂತ ಆ ಬ್ರಾಹ್ಮಣಿ ಗಣೇಶನನ್ನು ಬೇಡಿಕೊಳ್ತಾಳೆ. ಬೆಳಿಗ್ಗೆ ಆಗ್ತದೆ. ಆ ಕುಂಬಾರ ಮಣ್ಣಿನ ಪಾತ್ರೆಗಳನ್ನು ಸುಡುವಂತಹ ಸ್ಥಳಕ್ಕೆ ಹೋಗ್ತಾನೆ. ಅಲ್ಲಿ ಆತ ಒಂದು ವಿಸ್ಮಯಕಾರಿ ಘಟನೆಯನ್ನು ನೋಡ್ತಾನೆ. ಆ ಜಾಗದಲ್ಲಿ ಸೊಂಟದವರೆಗಿನ ನೀರಿನಲ್ಲಿ ಆಡ್ತಾ ಇರುವಂತಹ ಆ ಬ್ರಾಹ್ಮಣಿಯ ಪುತ್ರನನ್ನು ನೋಡಿ ಆತ ಆಶ್ಚರ್ಯಚಕಿತನಾಗ್ತಾನೆ. ಮುಂದೆ ಆತ ರಾಜ ಹರಿಶ್ಚಂದ್ರನ ಮುಂದೆ ಹೋಗ್ತಾನೆ. ಅಲ್ಲಿ ಹೋಗಿ ಆ ಕುಂಬಾರ ಈ ರೀತಿಯಾಗಿ ಹೇಳ್ತಾನೆ, ರಾಜನೇ, ನಾನು ಘೋರ ಪಾಪವನ್ನು ಮಾಡಿರುವೆ. ನನ್ನ ವಧೆಯನ್ನು ಮಾಡಿ ನಾನು ನನ್ನ ಮಣ್ಣಿನ ಪಾತ್ರೆಗಳನ್ನು ಸುಡಲು ಬೆಂಕಿ ಹಾಕ್ತಾ ಇದ್ದೆ. ಆದರೆ ಪಾತ್ರೆಗಳು ಅಲ್ಲಿ ಸುಡಲಿಲ್ಲ. ಆಗ ಯಾರೋ ದುಷ್ಟರು ಹೇಳ್ತಾರೆ, ನೀನು ನಿನ್ನ ಮಣ್ಣಿನ ಪಾತ್ರೆಗಳನ್ನು ಸುಡುವಲ್ಲಿ ಯಾವುದಾದರೂ ಬಾಲಕನನ್ನು ಬಲಿ ಕೊಟ್ಟಲ್ಲಿ ಮುಂದೆ ನಿನ್ನ ಪಾತ್ರೆಗಳು ಅಲ್ಲಿ ಸುಡುತ್ತವೆ ಅಂತ ಹೇಳ್ತಾರೆ. ಹಾಗೆಯೇ ನಾನು ಅಲ್ಲೊಬ್ಬ ಬಾಲಕನನ್ನು ಕೂಡಿ ಹಾಕಿ ಬೆಂಕಿ ಹಚ್ಚಿದೆ. ಮರುದಿನ ನನ್ನ ಮಣ್ಣಿನ ಪಾತ್ರೆಗಳನ್ನು ಸುಡುವ ಸ್ಥಾನಕ್ಕೆ ಹೋದಾಗ ಅದನ್ನು ತೆರೆದು ನೋಡ್ತೇನೆ, ಅಲ್ಲಿ ಸೊಂಟದವರೆಗಿನ ನೀರಿನಲ್ಲಿ ಈ ಬಾಲಕ ಆಡ್ತಾ ಇದ್ದ ಅಂತ ಆತ ತನ್ನ ಜೊತೆಗೆ ಕರೆತಂದಂತಹ ಬ್ರಾಹ್ಮಣಿಯ ಪುತ್ರನನ್ನು ತೋರಿಸಿ ರಾಜನಲ್ಲಿ ಹೇಳ್ತಾನೆ. ಈ ಸಮಾಚಾರವನ್ನು ತಿಳಿದಂತಹ ಬ್ರಾಹ್ಮಣಿ ಅಷ್ಟೊತ್ತಿಗೆ ಅಲ್ಲಿಗೆ ಬರ್ತಾಳೆ. ಬಾಲಕನನ್ನು ಎತ್ತಿ ಮುದ್ದಾಡ್ತಾಳೆ. ರಾಜ ಬ್ರಾಹ್ಮಣಿಯಲ್ಲಿ ಕೇಳ್ತಾನೆ, ಹೇ ಸಾಧ್ವಿ, ನಿನ್ನ ಬಾಲಕ ಅಗ್ನಿಯಲ್ಲಿ ಯಾಕೆ ಸುಟ್ಟು ಹೋಗಲಿಲ್ಲ? ನೀನು ಯಾವ ರೀತಿಯ ಜಪ ಪೂಜೆಯನ್ನು ಮಾಡ್ತಾ ಅದರ ಪ್ರಭಾವದಿಂದ ಈ ಬಾಲಕ ಇಂದು ಜೀವಂತವಾಗಿದ್ದಾನೆ ಅಂತ ರಾಜ ಹರಿಶ್ಚಂದ್ರ ಆ ಬ್ರಾಹ್ಮಣಿಯನ್ನು ಕೇಳ್ತಾನೆ. ಆಗ ಬ್ರಾಹ್ಮಣಿ ಹೇಳ್ತಾಳೆ, ಹೇ ರಾಜನ್, ನಾನು ಯಾವುದೇ ವಿದ್ಯೆ ಮಂತ್ರ ಇತ್ಯಾದಿಗಳನ್ನು ತಿಳಿದಿಲ್ಲ, ಯಾವುದೇ ತಪಸ್ಸನ್ನು ಕೂಡ ಮಾಡ್ತಿಲ್ಲ. ನಾನು ಕೇವಲ ದುಃಖಹರ್ತ ಗಣೇಶನ ಪೂಜೆ ಮತ್ತು ವ್ರತವನ್ನು ಮಾಡ್ತೇನೆ. ಇದೇ ವ್ರತದ ಪ್ರಭಾವ ಮತ್ತು ಗಣೇಶನ ಕೃಪೆಯಿಂದ ನನಗೆ ನನ್ನ ಮಗ ಇವತ್ತು ವಾಪಸ್ಸು ಸಿಕ್ಕಿದ ಅಂತ ಸಾಧ್ವಿ ಬ್ರಾಹ್ಮಣಿ ಹೇಳ್ತಾಳೆ ರಾಜನಲ್ಲಿ. ಆಗ ರಾಜ ತನ್ನ ಎಲ್ಲ ಪ್ರಜೆಗಳಿಗೆ ಈ ಸಂಕಷ್ಟಿ ವ್ರತವನ್ನು ಮಾಡಲಿಕ್ಕೆ ಹೇಳ್ತಾನೆ. ಈ ರೀತಿಯಾಗಿ ಆ ರಾಜ್ಯದ ಪ್ರಜೆಗಳೆಲ್ಲ ಗಣೇಶನ ವ್ರತವನ್ನು ಮಾಡುವಂತಹವರಾದರು.
ಶ್ರೀಕೃಷ್ಣ ಧರ್ಮರಾಯನಲ್ಲಿ ಹೇಳ್ತಾನೆ, ನೀನು ಕೂಡ ಈ ವ್ರತವನ್ನು ಮಾಡು, ಇದರಿಂದ ನಿನ್ನೆಲ್ಲ ಕಾಮನೆಗಳು ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ಅಂತ. ಹಾಗೆಯೇ ಯುಧಿಷ್ಠಿರ ಈ ವ್ರತವನ್ನು ಮಾಡಿ ತನ್ನ ಇಷ್ಟಾರ್ಥವನ್ನು ಪಡೆದುಕೊಂಡ. ಇದಾಗಿತ್ತು ಇಂದಿನ ಸಂಕಷ್ಟಿಯ ಮಹಾತ್ಮೆಯ ಕಥೆ. ಈ ಸಂಕಷ್ಟಿಯ ಶುಭ ಸಂದರ್ಭದಲ್ಲಿ ಗಣಪತಿ ಅಷ್ಟೋತ್ತರ ಶತನಾಮ ಸ್ತೋತ್ರವನ್ನು ಹೇಳುತ್ತಾ ಇದ್ದೇನೆ. ಧ್ಯಾನದೊಂದಿಗೆ ಸ್ತೋತ್ರವನ್ನು ಪ್ರಾರಂಭಿಸ್ತಾ ಇದ್ದೇನೆ. ಅಥ ಶ್ರೀ ಗಣಪತಿ ಅಷ್ಟೋತ್ತರ ಶತನಾಮ ಸ್ತೋತ್ರಂ ಧ್ಯಾನಂ. ಓಂಕಾರ ಸಂನಿಭಮಿಭಾನನಮಿಂದುಭಾಲಂ ಮುಕ್ತಾಗ್ರಬಿಂದುಮಮಲದ್ಯುತಿಮೇಕದಂತಂ ಲಂಬೋದರಂ ಕಲಚತುರ್ಭುಜಮಾದಿದೇವಂ ಧ್ಯಾಯೇನ್ಮಹಾಗಣಪತಿಂ ಮತಿಸಿದ್ಧಿಕಾಂತಂ. ಓಂ ಗಣೇಶ್ವರೋ ಗಣಕ್ರೀಡೋ ಮಹಾಗಣಪತಿಸ್ತಥಾ ವಿಶ್ವಕರ್ತಾ ವಿಶ್ವಮುಖೋ ದುರ್ಜಯೋ ಧೂರ್ಜಯೋ ಜಯಃ ಸುರೂಪಃ ಸರ್ವನೇತ್ರಾಧಿವಾಸೋ ವೀರಾಸನಾಶ್ರಯಃ ಯೋಗಾಧಿಪಸ್ತಾರಕಸ್ಥಃ ಪುರುಷೋ ಗಜಕರ್ಣಕಃ ಚಿತ್ರಾಂಗಃ ಶ್ಯಾಮದಶನೋ ಭಾಲಚಂದ್ರಶ್ಚತುರ್ಭುಜಃ ಶಂಭುತೇಜಾ ಯಜ್ಞಕಾಯಃ ಸರ್ವಾತ್ಮಾ ಸಾಮಬ್ರಹ್ಮಿತಃ ಕುಲಾಚಲಾಂಸೋ ವ್ಯೋಮನಾಭಿಃ ಕಲ್ಪದ್ರುಮವನಾಲಯಃ ನಿಮ್ನನಾಭಿಃ ಸ್ಥೂಲಕುಕ್ಷಿಃ ಪೀನವಕ್ಷಾ ಬೃಹದ್ಭುಜಃ ಪೀನಸ್ಕಂಧಃ ಕಂಬುಕಂಠೋ ಲಂಬೋಷ್ಠೋ ಲಂಬನಾಸಿಕಃ ಸರ್ವಾವಯವಸಂಪೂರ್ಣಃ ಸರ್ವಲಕ್ಷಣಲಕ್ಷಿತಃ ಇಕ್ಷುಚಾಪಧರಃ ಶೂಲಿ ಕಾಂತಿಕಂದಲಿತಾಶ್ರಯಃ ಅಕ್ಷಮಾಲಾಧರೋ ಜ್ಞಾನಮುದ್ರಾವಾನ್ ವಿಜಯಾವಹಃ ಕಾಮಿನಿ ಕಾಮನಾ ಕಾಮ ಮಾಲಿನಿ ಕೇಲಿಲಾಲಿತಃ ಅಮೋಘ ಸಿದ್ಧಿರಾಧಾರ ಆಧಾರಾಧೇಯವರ್ಜಿತಃ ಇಂದೀವರದಲಶ್ಯಾಮ ಇಂದುಮಂಡಲ ನಿರ್ಮಲಃ ಕರ್ಮಸಾಕ್ಷಿ ಕರ್ಮಕರ್ತಾ ಕರ್ಮಾ ಕರ್ಮಫಲಪ್ರದಃ ಕಮಂಡಲುಧರಃ ಕಲ್ಪಃ ಕಪರ್ದಿ ಕಟಿಸೂತ್ರಭೃತ್ ಕಾರುಣ್ಯದೇಹಃ ಕಪಿಲೋ ಗುಹ್ಯಾಗಮನಿರೂಪಿತಃ ಗುಹಾಶಯೋ ಗುಹಾಬ್ಧಿಸ್ಥೋ ಘಟಕುಂಭೋ ಘಟೋದರಃ ಪೂರ್ಣಾನಂದಃ ಪರಾನಂದೋ ಧನದೋ ಧರಣೀಧರಃ ಬೃಹತ್ತಮೋ ಬ್ರಹ್ಮಪರೋ ಬ್ರಹ್ಮಣ್ಯೋ ಬ್ರಹ್ಮವಿತ್ಪ್ರಿಯಃ ಭವ್ಯೋ ಭೂತಾಲಯೋ ಭೋಗದಾತಾ ಚೈವ ಮಹಾಮನಾಃ ವರೇಣ್ಯೋ ವಾಮದೇವಶ್ಚ ವಂದ್ಯೋ ವಜ್ರನಿವಾರಣಃ ವಿಶ್ವಕರ್ತಾ ವಿಶ್ವಚಕ್ಷುರ್ಹವನಂ ಹವ್ಯಕವ್ಯಭುಕ್ ಸ್ವತಂತ್ರಃ ಸತ್ಯಸಂಕಲ್ಪಸ್ತಥಾ ಸೌಭಾಗ್ಯವರ್ಧನಃ ಕೀರ್ತಿದಃ ಶೋಕಹಾರಿ ಚ ತ್ರಿವರ್ಗಫಲದಾಯಕಃ ಚತುರ್ಬಾಹುಶ್ಚತುರ್ದಂತಶ್ಚತುರ್ಥೀ ತಿಥಿಸಂಭವಃ ಸಹಸ್ರಶೀರ್ಷಾ ಪುರುಷಃ ಸಹಸ್ರಾಕ್ಷಃ ಸಹಸ್ರಪಾತ್ ಕಾಮರೂಪಃ ಕಾಮಗತಿರ್ದ್ವಿರದೋ ದ್ವೀಪರಕ್ಷಕಃ ಕ್ಷೇತ್ರಾಧಿಪಃ ಕ್ಷಮಾಭರ್ತಾ ಲಯಸ್ಥೋ ಲಡ್ಡುಕಪ್ರಿಯಃ प्रतिवादिमुखस्तंभो दुष्टचित्तप्रसादनः भगवान् भक्तिसुलभो याज्ञिको याजकप्रियः इत्येवं देवदेवस्य गणराजस्य धीमतः शतमष्टोत्तरं नाम्नां सारभूतं प्रकीर्तितं सहस्रनाम्नामाकृष्य
ಮಯಾ ಪ್ರೋಕ್ತಂ ಮನೋಹರಂ ಬ್ರಾಹ್ಮೇ ಮುಹೂರ್ತೆ ಚೋತ್ಥಾಯ ಸ್ಮೃತ್ವಾ ದೇವಂ ಗಣೇಶ್ವರಂ ಪಠೇತ್ ಸ್ತೋತ್ರಮಿದಂ ಭಕ್ತಿಯ ಗಣರಾಜಃ ಪ್ರಸೀದತಿ ಇತಿ ಶ್ರೀಗಣೇಶಪುರಾಣೇ ಉಪಾಸನಾಖಂಡೇ ಶ್ರೀಗಣಪತಿಯಷ್ಟೋತ್ತರಶತನಾಮಸ್ತೋತ್ರಂ ಸಂಪೂರ್ಣಂ. ಗಣೇಶನಿಗೆ ಪ್ರೀತಿದಾಯಕವಾದಂತಹ ಈ ಸ್ತೋತ್ರವನ್ನು ನಾವೆಲ್ಲ ಈ ಶುಭ ಸಂದರ್ಭದಲ್ಲಿ, ಈ ಸಂಕಷ್ಟಿಯ ಶುಭ ದಿನದಲ್ಲಿ ಹೇಳಿ ಕೇಳಿ ಗಣೇಶನ ಕೃಪೆಗೆ ಪಾತ್ರರಾಗೋಣ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.